ನಮಸ್ಕಾರ, ನಾನು ನಿಮ್ಮ ಲಕಿಲಿ ಯಶ್. ಯಾರೆಲ್ಲ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ಮಾಡಬೇಕು, ಯೂಟ್ಯೂಬಲ್ಲಿ ದುಡ್ಡು ಮಾಡಬೇಕು ಅಂದ್ಕೊಂಡಿದ್ದೀರಾ, ಈ ಒಂದು ವಿಡಿಯೋ ನಿಮಗೆ ಒಂದು ಪರ್ಫೆಕ್ಟ್ ವಿಡಿಯೋ. ಯಾಕೆಂತಂದರೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಪ್ರೋಸೆಸ್ ಯೂಟ್ಯೂಬ್ಗೆ ಬರಬೇಕು ಅಂತಂದರೆ ನಮ್ಮ ಹತ್ರ ಏನೇನು ಇರಬೇಕು, ನಾವು ಏನೇನು ಪ್ರೂಫ್ ಇಟ್ಕೊಂಡಿರಬೇಕು, ಬ್ಯಾಂಕ್ ಅಕೌಂಟ್ ಇರಬಾರ್ದಾ, ಆಮೇಲೆ ನಮ್ಗೆ 18 ವರ್ಷ ಆಗಿರಬಾರ್ದಾ, ಆಮೇಲೆ ಯೂಟ್ಯೂಬ್ ಅವ್ರು ಯಾವಾಗ ನಮ್ಗೆ ದುಡ್ಡು ಹಾಕ್ತಾರೆ, ಅದು ನಮ್ಮ ಬ್ಯಾಂಕ್ ಅಕೌಂಟ್ಗೆ ಹೆಂಗೆ ಬರುತ್ತೆ, ಎಲ್ಲ ಪ್ರೋಸೆಸ್ನ ಇವತ್ತಿನ ವೀಡಿಯೋದಲ್ಲಿ ಫುಲ್ಲು ಕಂಪ್ಲೀಟ್ಲಿ ಇವತ್ತಿನ ಒಂದೇ ವೀಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಓಕೆ, ದಯವಿಟ್ಟು ಆದಷ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ನೀವು ಎಷ್ಟು ಲೈಕ್ ಮಾಡ್ತೀರಾ ಅಷ್ಟು ನನಗೆ ಒಂದು ಸಪೋರ್ಟ್ ಸಿಕ್ಕಂಗಾಗುತ್ತೆ. ಸೊ ಇದ್ರ ಬಗ್ಗೆ ನಾನು ಇನ್ನೂ ಹೆಚ್ಚು ವೀಡಿಯೋಸ್ಗಳನ್ನ ಮಾಡೋದಕ್ಕೆ ನನಗೂ ಒಂದು ಮೋಟಿವೇಶನ್ ಸಿಗುತ್ತೆ, ಆಯಿತಾ. ಸೊ ವಿಡಿಯೋ ತುಂಬ ಲೆಂತ್ ಇರುತ್ತೆ, ಬಟ್ ಎಲ್ಲ ಪ್ರೊಸೀಜರ್ನೂ ಕೂಡ ತೋರಿಸ್ತೀನಿ. ಈ ಯೂಟ್ಯೂಬಲ್ಲಿ ನೀವು ಬರಬೇಕು ಅಂತಂದರೆ ಏನೇನು ಮಾಡಬೇಕೆಲ್ಲನೂ ಕೂಡ ನೋಡೋಣ. ಓಕೆ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹಂಗೆ ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿದಿನ ಯೂಟ್ಯೂಬ್ ಬಗ್ಗೆ ವೀಡಿಯೋಸ್ ಹಾಕ್ತಾ ಇರ್ತೀನಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಯೂಟ್ಯೂಬಲ್ಲಿ ನೋಡ್ತಾರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ಕಲ್ಲಿ ನೋಡ್ತಾರೋರು ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳಿ. ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಸೊ ಇವಾಗ ನಾನು ನಿಮಗೆ ಯೂಟ್ಯೂಬ್ಗೆ ಬರಬೇಕು ಅಂತಂದರೆ ಏನೇನೆಲ್ಲ ನಿಮ್ಮ ಹತ್ರ ಪ್ರೂಫ್ಸ್ಗಳಿರಬೇಕು ಎಲ್ಲವೂ ಕೂಡ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಎಲ್ಲ ಸ್ಕ್ರೀನ್ ಮೇಲೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ, ನಾನು ಇಲ್ಲಿ ಬರಿತಾ ಹೋಗ್ತೀನಿ. ಸೊ ನಿಮ್ಗೆ ಈಸಿ ಆಗಲಿ ಅಂತ ಅಂದ್ಬಿಟ್ಟು ಈ ಪ್ರೊಸೀಜರ್ನ ಫಾಲೋ ಮಾಡ್ತಾ ಇದ್ದೀನಿ. ಓಕೆ, ಸೊ ನೋಡಿ, ಮೊದಲನೇದಾಗಿ ತುಂಬ ಜನ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿಸೋದಕ್ಕೆ ಫಸ್ಟ್ ಆಫ್ ಆಲ್ ನೀವು ಫುಲ್ಲು ಫ್ರೀ ಇರುತ್ತೆ. ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡೋದು ನೀವೇ ಫ್ರೀಯಾಗಿ ಕ್ರಿಯೇಟ್ ಮಾಡ್ಬೋದು, ಇದೊಂದು ನಿಮ್ಮ ಮೈಂಡಲ್ಲಿರಲಿ, ಆಯಿತಾ. ಇದಕ್ಕೆ ನಿಮಗೆ ಸಿಸ್ಟಮ್ ಏನು ಅವಶ್ಯಕತೆನೇ ಇಲ್ಲ. ನೀವು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡೋದಕ್ಕೆ ನಿಮ್ಮ ಹತ್ರ ಮೊಬೈಲ್ ಇದ್ದರೆ ಸಾಕು. ನಾನು 2017-18ರಲ್ಲಿ ನನ್ನ ಚಾನಲ್ ಕ್ರಿಯೇಟ್ ಮಾಡಿದ್ದು. ನನ್ನ ಹತ್ರ ಅವಾಗ ಮೊಬೈಲ್ ಇದ್ದಿದ್ದು, ಇವಾಗ ಸಿಸ್ಟಮ್ ಎಲ್ಲವೂ ಕೂಡ ಇದೆ, ಅವಾಗ ನಾನು ಮೊಬೈಲಲ್ಲೇ ಕ್ರಿಯೇಟ್ ಮಾಡಿದ್ದು. ಸೊ ಫಸ್ಟ್ ಆಫ್ ಆಲ್ ನೀವು ಯೂಟ್ಯೂಬ್ ಚಾನಲ್ನ ನೀವು ಫ್ರೀಯಾಗಿ ಮೊಬೈಲಲ್ಲೇ ನೀವು ಕ್ರಿಯೇಟನ್ನು ಮಾಡ್ಕೋಬೋದು, ಆಯಿತಾ. ಸೊ ದುಡ್ಡು ಕೊಟ್ಟೆ ಮಾಡಿಸ್ಬೇಕು, ಸಿಸ್ಟಮ್ ಇರೋರ ಹತ್ರನೇ ಮಾಡಿಸೋಕ್ಕಾಗೋದು, ಈ ಥರದ್ದೆಲ್ಲ ಅದೆಲ್ಲ ಸುಳ್ಳು, ಅದನ್ನು ಯಾವುದೂ ಕೂಡ ನಂಬಕ್ಕೆ ಹೋಗಬೇಡಿ. ಓಕೆ, ಸೊ ಮೊದಲನೇದಾಗಿ ಯೂಟ್ಯೂಬ್ ಚಾನಲ್ನ ನೀವು ಕ್ರಿಯೇಟ್ ಮಾಡಬೇಕು ಅಂತಂದರೆ ಸೊ ನಿಮಗೆ ಮಿನಿಮಮ್ ನಿಮಗೆ 18 ಇಯರ್ಸ್ ಆಗಿರಬೇಕು, ಅಂದರೆ 18 ವರ್ಷ ಆಗಿರಬೇಕು. 18 ವರ್ಷ ಆಗಿತ್ತು ಅಂತಂದರೆ ನೀವು ಯೂಟ್ಯೂಬಲ್ಲಿ ಚಾನಲ್ನ ಕ್ರಿಯೇಟ್ ಮಾಡ್ಬೋದು. ಇನ್ ಕೇಸ್ ನಿಮ್ಗೆ 18 ವರ್ಷ ಆಗಿಲ್ಲ ಅಂದರೂ ಕೂಡ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಬೋದು. ಬಟ್ ನೀವು ದುಡ್ಡೆಲ್ಲ ಮಾಡಬೇಕು, ದುಡ್ಡು ಬರೋದೆಲ್ಲ ನೀವು ತಗೋಬೇಕು ಅಂತಂದರೆ ನಿಮ್ಮ ಪೇರೆಂಟ್ಸ್ ಅಕೌಂಟ್ನ ನೀವು ಯೂಸ್ ಮಾಡ್ಕೋಬೋದು ಆವಾಗ, ಆಯಿತಾ. ಬಟ್ 18 ಇಯರ್ಸ್ ಆಗಿದ್ರೆ ಇನ್ನೂ ತುಂಬ ಒಳ್ಳೆಯದು. ಇನ್ ಕೇಸ್ ಆಗಿಲ್ಲ ಅಂದರೂ ಕೂಡ ಸೊ ನೀವು ಬ್ಯಾಂಕ್ ಅಕೌಂಟ್ನ ನಿಮ್ಮ ಪೇರೆಂಟ್ಸ್ಗಳದ ಲಿಂಕ್ ಮಾಡ್ಕೋಬೋದು. ಅದನ್ನು ಕೂಡ ನಾನು ನಿಮಗೆ ನೆಕ್ಸ್ಟ್ ಹೇಳ್ತೀನಿ, ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ನಿಮಗೆಲ್ಲವೂ ಕೂಡ ಗೊತ್ತಾಗುತ್ತೆ. ಸೊ 18 ಇಯರ್ಸ್ ಆಗಿರಬೇಕು. ಆ್ಯಂಡ್ ಅದ್ರ ಜೊತೆಗೆ ನಿಮ್ಮ ಹತ್ರ ಒಂದು ಮೊಬೈಲ್ ಇದ್ದರೆ ಸಾಕು. ಓಕೆ, ಸೊ ಇದಿಷ್ಟಿದ್ರೆ ಸಾಕು. ಇದಾದಮೇಲೆ ನಿಮಗೆ ಕೆಲವು ಬ್ಯಾಂಕ್ ಅಕೌಂಟು ಮತ್ತು ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇರಬೇಕಾಗುತ್ತೆ, ನಿಮ್ಮ ಹತ್ರ ಪ್ಯಾನ್ ಕಾರ್ಡ್ ಇರಬೇಕಾಗುತ್ತೆ, ಅದು ಕೂಡ ಬೇಕಾಗುತ್ತೆ. ಸೊ ಫಸ್ಟ್ ಆಫ್ ಆಲ್ ನೀವು ಚಾನಲ್ ಕ್ರಿಯೇಟ್ ಮಾಡೋದಕ್ಕೆ ಸದ್ಯಕ್ಕೆ ನಿಮ್ಗೆ ಇಷ್ಟಿದ್ರೆ ಸಾಕು, ಆಯಿತಾ. ನೀವು ಚಾನಲ್ನ ಆರಾಮಾಗಿ ಕ್ರಿಯೇಟ್ ಮಾಡ್ಕೋಬೋದು. ಸೊ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡೋದು ಹೇಗೆ, ಅದನ್ನು ನೀವು ಮೊಬೈಲಲ್ಲೇ ಮಾಡ್ಬೋದು. ಅದನ್ನು ಕ್ರಿಯೇಟ್ ಮಾಡೋದು ಹೇಗೆ ಅಂತ ನಾನು ಈಗ ಆಲ್ರೆಡಿ ವೀಡಿಯೋ ಹಾಕಿದ್ದೀನಿ ನಮ್ಮ ಒಂದು ಚಾನಲಲ್ಲಿ, ಆ ಒಂದು ವೀಡಿಯೋ ಇದೆ. ಯೂಟ್ಯೂಬಲ್ಲಿ ನೋಡ್ತಾರೋ ನಾನು ಇವಾಗ ಐ ಕಾರ್ಡ್ ಹಾಕ್ತೀನಿ, ಮೇಲೆಗಡೆ ನಿಮ್ಗಲ್ಲಿ ಮೆಸೇಜ್ ಬರುತ್ತೆ, ಕ್ಲಿಕ್ ಮಾಡಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ನೀವು ನೋಡ್ಕೊಳ್ಳಿ, ಆಯಿತಾ. ಈ ಒಂದು ವೀಡಿಯೋನ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ನನ್ನ ಒಂದು ವೀಡಿಯೋನ, ಸೊ ನೀವು ನನ್ನ ಚಾನಲ್ ಲಕಿಲಿ ಯಶ್ ಅಂತ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನನ್ನ ಚಾನಲ್ ಬರುತ್ತೆ. ಸೊ ಆ ಒಂದು ಚಾನಲಲ್ಲಿ ನಾನು ವೀಡಿಯೋ ಹಾಕಿದ್ದೀನಿ, ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ನೀವು ಅಲ್ಲೋಗಿ ನೋಡ್ಬೋದು, ಆಯಿತಾ. ಸೊ ಯೂಟ್ಯೂಬ್ ಚಾನಲ್ನ ನೀವು ಕ್ರಿಯೇಟ್ ಮಾಡ್ಕೊಳ್ಳಿ. ನಾನು ತೋರಿಸಿದ್ದೀನಿ ಮೊಬೈಲಲ್ಲಿ ಹೆಂಗೆ ಕ್ರಿಯೇಟ್ ಮಾಡೋದು ಅಂತ ನೀಟಾಗಿ ತೋರಿಸಿದ್ದೀನಿ, ಅದನ್ನು ನೋಡ್ಕೊಂಡು ಕ್ರಿಯೇಟ್ ಮಾಡ್ಕೊಳ್ಳಿ. ಓಕೆ, ಯೂಟ್ಯೂಬ್ ಚಾನಲ್ ಇವಾಗ ಕ್ರಿಯೇಟ್ ಆಯಿತು. ಈಗ ನೀವು ಯೂಟ್ಯೂಬಲ್ಲಿ ದುಡ್ಡು ಮಾಡಬೇಕು ಅಂತಂದರೆ ಸೊ ನಿಮಗೆ ಒಂದು ಪ್ರೊಸೀಜರ್ ಸ್ಟಾರ್ಟ್ ಆಗುತ್ತೆ. ನೋಡಿ, ನೀವು ಯೂಟ್ಯೂಬಲ್ಲಿ ದುಡ್ಡನ್ನು ಮಾಡಬೇಕು ಅಂತಂದರೆ ನಿಮ್ಮ ಒಂದು ಚಾನಲಲ್ಲಿ 1,000 ಸಬ್ಸ್ಕ್ರೈಬರ್ಸ್ ಇರಬೇಕು. ಆ್ಯಂಡ್ ಅದ್ರ ಜೊತೆಗೆ 4,000 ಅವರ್ಸ್ ವಾಚ್ ಟೈಮ್ ಇರಬೇಕು. ಓಕೆ, ಸೊ ಇವೆರಡನ್ನ ನೀವು ಕಂಪ್ಲೀಟ್ ಮಾಡಿದ್ರೆ ನೀವು ಯೂಟ್ಯೂಬಲ್ಲಿ ದುಡ್ಡನ್ನು ಮಾಡೋದಕ್ಕೆ ಸಾಧ್ಯ. ಅಲ್ಲಿ ತನಕ ನೀವು ಯೂಟ್ಯೂಬಲ್ಲಿ ದುಡ್ಡನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಗೈಸ್. ಓಕೆ, 0 ಸಬ್ಸ್ಕ್ರೈಬರ್ಸಿಂದನೇ ದುಡ್ಡು ಮಾಡ್ಬೋದಂತೆ, ಅದೆಲ್ಲ ಸುಳ್ಳು. ಓಕೆ, ಯೂಟ್ಯೂಬಲ್ಲಿ ರೂಲ್ಸ್ ಇರೋದೇ 1,000 ಸಬ್ಸ್ಕ್ರೈಬರ್ಸ್ 4,000 ಅವರ್ಸ್ ನೀವು ಲಾಸ್ಟ್ ಟೈಮ್ ಯಾವಾಗ ಕಂಪ್ಲೀಟ್ ಮಾಡ್ತೀರಾ ಆವಾಗ ನೀವು ಯೂಟ್ಯೂಬಲ್ಲಿ ದುಡ್ಡನ್ನು ಮಾಡ್ಬೋದು. ಯಾಕೆಂತಂದರೆ ಯೂಟ್ಯೂಬಲ್ಲಿ ಮಾನೋಟೈಸೇಷನ್ ಅಂತ ಇದೆ, ಅದರಿಂದ ನೀವು ಈ ಒಂದು ಇದರಲ್ಲಿ ನೀವು ದುಡ್ಡನ್ನು ಮಾಡ್ಬೋದು. ಈ ಮಾನೋಟೈಸೇಷನ್ ಆನ್ ಆದಮೇಲೆ ನಿಮಗೆ ದುಡ್ಡು ಬರೋದು. ಆನ್ ಆಗಬೇಕು ಅಂತಂದರೆ ಇವೆರಡು ರೂಲ್ಸ್ನ ನೀವು ಕಂಪ್ಲೀಟ್ ಮಾಡಬೇಕು. ಈ ಮಾನೋಟೈಸೇಷನ್ ಆನ್ ಆದಮೇಲೆ ಏನಾಗುತ್ತೆ ಅಂತಂದರೆ ಅಡ್ವರ್ಟೈಸ್ಮೆಂಟ್ಸ್ಗಳು ಬರುತ್ತೆ, ಆಯಿತಾ, ಆ್ಯಡ್ಸ್ಗಳು ಬರುತ್ತೆ, ಅದರಿಂದ ನಿಮಗೆ ದುಡ್ಡು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಈಗ ತುಂಬ ಜನ ಕನ್ಫ್ಯೂಸ್ ಆಗಬೇಡಿ. ಈಗ ನಿಮ್ಮ ಚಾನಲಲ್ಲಿ 1,000 ಸಬ್ಸ್ಕ್ರೈಬರ್ಸ್ ಆಗಿರೋದಿಲ್ಲ, ಬಟ್ ಆದರೂ ಕೂಡ ಆ್ಯಡ್ಸ್ಗಳು ಬರ್ತಾ ಇರುತ್ತೆ. ಈಗ
ಎಲ್ಲ ಚಾನಲ್ಸ್ಗಳಿಗೂ ಕೂಡ ಆ್ಯಡ್ಸ್ ಬರುತ್ತೆ. ಬಟ್ ನಿಮ್ಮ ಮಾನಿಟೈಸೇಷನ್ ಆನ್ ಆಗಿಲ್ಲ ಅಂತಂದರೆ ನಿಮಗೆ ದುಡ್ಡು ಬರಲ್ಲ. ಆ ದುಡ್ಡೇನಿದೆ ಅದು ಯೂಟ್ಯೂಬ್ ಅವ್ರಿಗೆ ಹೋಗುತ್ತೆ. ನೀವು ಯಾವಾಗ ಇದನ್ನು ಕಂಪ್ಲೀಟ್ ಮಾಡ್ತೀರೋ ಆವಾಗ ನಿಮಗೆ ಯೂಟ್ಯೂಬಿಂದ ನಿಮಗೆ ದುಡ್ಡು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಆಮೇಲೆ ತುಂಬ ಜನಕ್ಕೊಂದು ಕನ್ಫ್ಯೂಸ್ ಇದೆ, ಏನು ಅಂತಂದರೆ ಸಬ್ಸ್ಕ್ರೈಬರ್ಸಿಂದ ದುಡ್ಡು ಮಾಡುತ್ತಾರಾ ಅಂತ. ಸಬ್ಸ್ಕ್ರೈಬರ್ಸಿಂದ ನಿಮ್ಗೆ ಯಾವುದೇ ಥರ ದುಡ್ಡು ಬರೋದಿಲ್ಲ ಗೈಸ್. ಆ್ಯಂಡ್ ಅದೇ ಥರ ಲೈಕ್ಸು, ಯೂಟ್ಯೂಬಲ್ಲಿ ಲೈಕ್ಸ್ ಮಾಡ್ತಾರಲ್ಲ, ಈಗ ನಾನು ಈ ವಿಡಿಯೋಗೆ ಲೈಕ್ ಮಾಡಿ ಅಂತ ಹೇಳಿದೆ, ಲೈಕ್ ಮಾಡಿದ್ರೆ ದುಡ್ಡು ಬರೋಲ್ಲ ನನಗೆ. ಅದೇ ಥರ ಶೇರಿಂದನೂ ಕೂಡ ದುಡ್ಡು ಬರೋದಿಲ್ಲ. ಈ ಮೂರಿಂದನೂ ಕೂಡ ದುಡ್ಡು ಬರಲ್ಲ. ಕೇವಲ ಬರೋದು ದುಡ್ಡು ಯಾವ ಥರ ಅಂತಂದರೆ ವ್ಯೂಸಿಂದ. ನಿಮ್ಮ ವೀಡಿಯೋಗೆ ಎಷ್ಟು ವ್ಯೂಸ್ ಬಂದಿದೆ ಅದ್ರ ಮೇಲೆ ದುಡ್ಡು ಬರುತ್ತೆ. ಯಾಕೆಂತಂದರೆ ವ್ಯೂಸಲ್ಲೂ ಕೂಡ ಅದರಲ್ಲೂ ಡಿವೈಡ್ ಆಗಿ ಬರುತ್ತೆ. ನೋಡಿ, ಈಗ ನಿಮ್ಮ ವ್ಯೂಸ್ ಬಂದಿರುತ್ತೆ, ಆ ವ್ಯೂಸ್ಗೆ ಎಷ್ಟು ಆ್ಯಡ್ಸ್ಗಳು ಬಂದಿದೆ, ಎಷ್ಟು ವ್ಯೂಸಲ್ಲಿ ಎಷ್ಟು ಆ್ಯಡ್ಸ್ಗಳು ಬಂದಿದೆ ಅಷ್ಟು ಮಾತ್ರ ದುಡ್ಡು ಬರುತ್ತೆ. ಈಗ ಒಂದು 100 ಜನ ನಮ್ಮ ವೀಡಿಯೋ ನೋಡಿದ್ದಾರೆ ಅಂತಂದರೆ 100 ಜನಕ್ಕೂ ಕೂಡ ಆ್ಯಡ್ಸ್ ಬಂದಿರಲ್ಲ, ಆಯಿತಾ. ಸುಮ್ಮನೆ ಒಂದು 50 ಜನಕ್ಕೆ ಬಂದಿರುತ್ತೆ ಅಂತ ಅಂದ್ಕೊಳ್ಳಿ. ಆ 50 ಜನಕ್ಕೆ ಬಂದಿರೋ ಆ್ಯಡ್ಸಿಂದ ಮಾತ್ರ ನಮಗೆ ದುಡ್ಡು ಬರುತ್ತೆ. ಇನ್ನು 50 ಜನದ್ದು ಕೇವಲ ಅದು ವ್ಯೂಸ್ ಅಷ್ಟೇ. ಓಕೆ, ಯೂಟ್ಯೂಬಲ್ಲಿ ನಮಗೆ ದುಡ್ಡು ಬರುವಂಥದ್ದು ವ್ಯೂಸಿಂದ, ಸಬ್ಸ್ಕ್ರೈಬರ್ಸಿಂದ ಬರೋಲ್ಲ, ಲೈಕ್ಸಿಂದ ಬರೋಲ್ಲ, ಶೇರ್ಸಿಂದ ಬರೋದೇ ಇಲ್ಲ, ಆಯಿತಾ. ಇದಿಷ್ಟು ರೂಲ್ಸು ಗೈಸ್ ಯೂಟ್ಯೂಬಲ್ಲಿ ನೀವು ದುಡ್ಡು ಮಾಡೋದಕ್ಕೆ. ಈ ಥರ ನೀವು ದುಡ್ಡನ್ನು ಮಾಡ್ಬೋದು. ಈಗ ನೀವು ಯೂಟ್ಯೂಬಲ್ಲಿ ದುಡ್ಡನ್ನು ಮಾಡಬೇಕಾದ್ರೆ ಸೊ ನೀವು ಮಾನಿಟೈಸೇಷನ್ ಆನ್ ಆಗುತ್ತಲ್ಲ, ಆವಾಗ ನೀವು ಒಂದು ಗೂಗಲ್ ಆ್ಯಡ್ಸೆನ್ಸ್ ಅಂತ ಇದೆ, ಅದರಲ್ಲಿ ನೀವು ಅಕೌಂಟ್ನ ಕ್ರಿಯೇಟ್ ಮಾಡ್ತೀರಾ, ಆಯಿತಾ. ನಾನು ಮಾನಿಟೈಸೇಷನ್ ನೀವು ಕಂಪ್ಲೀಟ್ ಮಾಡಾದಮೇಲೆ, ಅಂದರೆ 1000 ಸಬ್ಸ್ಕ್ರೈಬರ್ಸ್ 4000 ಅವರ್ಸ್ ಅಷ್ಟು ಟೈಮ್ ಕಂಪ್ಲೀಟ್ ಮಾಡಾದಮೇಲೆ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಾದಮೇಲೆ ಅವರು ನಿಮಗೆ ಅಪ್ರೂವ್ ಮಾಡ್ತಾರೆ. ಅಪ್ರೂವ್ ಮಾಡಾದ್ಮೇಲೆ ನೀವು ಯೂಟ್ಯೂಬಲ್ಲಿ ದುಡ್ಡು ಮಾಡೋದು. ಈ ಗೂಗಲ್ ಆ್ಯಡ್ಸೆನ್ಸಲ್ಲಿ ನೀವು ಒಂದು ಅಕೌಂಟ್ನ ಕ್ರಿಯೇಟ್ ಮಾಡಬೇಕು. ಅವಾಗ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕಾದ್ರೆ ಅದನ್ನು ನಾನು ವೀಡಿಯೋ ಮಾಡಿದ್ದೀನಿ, ಆಯಿತಾ. ಯಾರೆಲ್ಲ 1000 ಸಬ್ಸ್ಕ್ರೈಬರ್ಸ್ 4000 ಅವರ್ಸ್ ಫಸ್ಟ್ ಟೈಮ್ ಕಂಪ್ಲೀಟ್ ಮಾಡಿದ್ದೀರಾ, ಸೊ ನೆಕ್ಸ್ಟ್ ಏನು ಮಾಡಬೇಕು, ಯಾವ ಥರ ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋದು ಅಂತ ವೀಡಿಯೋ ಮಾಡಿದ್ದೀನಿ. ಆ ಒಂದು ವೀಡಿಯೋನ ಈ ಕಡೆಯಲ್ಲಿ ಹಾಕ್ತೀನಿ ನೋಡಿ, ಆಯಿತಾ. ಫೇಸ್ಬುಕ್ಕಲ್ಲಿ ನೋಡ್ತಾರೆ, ನಾನು ಅವಾಗಲೇ ಹೇಳ್ದಂಗೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನನ್ನ ವೀಡಿಯೋ ಸಿಗುತ್ತೆ, ನನ್ನ ಚಾನಲ್ ಸಿಗುತ್ತೆ, ನೀವು ಅದರಲ್ಲಿ ನೋಡ್ಕೋಬೋದು, ಆಯಿತಾ. ಸೊ ನೀವು ಅಲ್ಲಿ ಅಪ್ಲೈ ಮಾಡಬೇಕಾದ್ರೆ ಒಂದು ಗೂಗಲ್ ಆ್ಯಡ್ಸೆನ್ಸಲ್ಲಿ ನೀವು ಅಕೌಂಟ್ನ ಕ್ರಿಯೇಟ್ ಕೇಳುತ್ತೆ. ಓಕೆ, ಅಕೌಂಟ್ ಕ್ರಿಯೇಟ್ ಕೇಳುತ್ತೆ. ಅಲ್ಲಿ ನೀವು ಅಕೌಂಟ್ನ ನೀವು ಕ್ರಿಯೇಟ್ ಮಾಡಬೇಕಾಗುತ್ತೆ. ಅಲ್ಲಿ ನೀವು ಅಕೌಂಟ್ನ ಕ್ರಿಯೇಟ್ ಮಾಡಬೇಕಾದ್ರೆ ಆವಾಗ ನಿಮಗೆ ಬೇಕಾಗುತ್ತೆ ನೀವು 18 ಇಯರ್ಸ್ ಆಗಿರಬೇಕು ಅಂತ, ಆಯಿತಾ. ಅಲ್ಲಿ ತನಕ ನೀವು ಹೆಂಗಾದರೂ ಆಟ ಆಡ್ಬೋದು. ಅದಾದಮೇಲೆ ಗೂಗಲ್ ಆ್ಯಡ್ಸೆನ್ಸ್ಗೆ ನೀವು ಎಂಟ್ರಿ ಆಗ್ತಿರಲ್ಲ, ಅಲ್ಲಿಂದ ನೀವು 18 ಇಯರ್ಸ್ ಆಗಿರಬೇಕಾಗುತ್ತೆ. ಇನ್ ಕೇಸ್ ಆಗಿಲ್ಲ ಅಂದರೂ ಕೂಡ, ಈಗ ನೀವು ಮಕ್ಕಳುಗಳು ಕ್ರಿಯೇಟ್ ಮಾಡಿರ್ತಾರೆ ಚಾನಲ್ಲು, ಅವರು ಒಳ್ಳೆ ಫೇಮಸ್ ಆಗಿರ್ತಾರೆ ಅಂತ ಅಂದ್ಕೊಳ್ಳಿ, ಆವಾಗ ನೀವು ಆ ಮಕ್ಕಳುಗಳು ಅವ್ರ ಪೇರೆಂಟ್ಸನ್ನು ಅಲ್ಲಿ ಗೂಗಲ್ ಆ್ಯಡ್ಸೆನ್ಸಲ್ಲಿ ಆ್ಯಡ್ ಮಾಡಿಕೊಂಡು ಅವ್ರ ಪೇರೆಂಟ್ಸ್ ಬ್ಯಾಂಕ್ ಅಕೌಂಟನ್ನ ಲಿಂಕ್ ಮಾಡ್ಕೊಂಡು ದುಡ್ಡು ಮಾಡ್ಬೋದು, ಆಯಿತಾ. ಏನು ತಲೆ ಕೆಡಿಸ್ಕೋಬೇಡಿ. ಈಗ ಇಲ್ಲಿ ಗೂಗಲ್ ಆ್ಯಡ್ಸೆನ್ಸಲ್ಲಿ ನೀವು ಅಕೌಂಟ್ನ ನೀವು ಕ್ರಿಯೇಟ್ ಮಾಡಾದಮೇಲೆ ಸೊ ಅಲ್ಲಿ ನಿಮಗೆ ಒಂದಷ್ಟು ವೆರಿಫಿಕೇಷನ್ಸ್ಗಳಿರುತ್ತೆ, ಆಯಿತಾ. ಯೂಟ್ಯೂಬಲ್ಲಿ ನಿಮಗೆ ಗೂಗಲ್ ಆ್ಯಡ್ಸೆನ್ಸ್ ಮಾನಿಟೈಸೇಷನ್ ಆನ್ ಆಗಿ ಗೂಗಲ್ ಆ್ಯಡ್ಸೆನ್ಸ್ ಎಲ್ಲ ಆನ್ ಆದಮೇಲೆ ಆ್ಯಡ್ಸ್ಗಳೆಲ್ಲ ಬರೋದಕ್ಕೆ ಸ್ಟಾರ್ಟ್ ಆದಮೇಲೆ ನಿಮ್ಮ ಒಂದು ಇದರಲ್ಲಿ ಗೂಗಲ್ ಆ್ಯಡ್ಸೆನ್ಸಲ್ಲಿ ನೀವು ವೆರಿಫೈ ಮಾಡಬೇಕಾಗುತ್ತೆ, ಆಯಿತಾ. ಸೊ ಅದರಲ್ಲಿ ತುಂಬ ಬರ್ತವೆ ವೆರಿಫೈ. ಒಂದು ಐಡೆಂಟಿಟಿ ವೆರಿಫಿಕೇಷನ್ ಅಂತ ಬರುತ್ತೆ, ಆಯಿತಾ. ಅದೇ ಥರ ಅಡ್ರೆಸ್ ವೆರಿಫಿಕೇಷನ್ನು. ಸೊ ಈ ಥರ ತುಂಬ ಟೈಪ್ಸ್ಗಳಿದೆ, ಇದೆಲ್ಲ ನೀವು ಮಾಡಬೇಕಾಗುತ್ತೆ. ನೋಡಿ, ಫಸ್ಟ್ ಆಫ್ ಆಲ್ ನೀವು ಐಡೆಂಟಿಟಿ ವೆರಿಫಿಕೇಷನಲ್ಲಿ ಹೆಂಗೆ ಅಂತಂದರೆ, ಸೊ ನೀವು ಮಾನಿಟೈಸೇಷನ್ ಆನ್ ಆದ ತಕ್ಷಣ ಸೊ ನಿಮ್ಮ ಒಂದು ಚಾನಲಲ್ಲಿ $10 ಆದಮೇಲೆ $10 ದುಡ್ಡು ಆದಮೇಲೆ ಸೊ ನಿಮಗೆ ಪೇಮೆಂಟ್ ಎಲ್ಲ ಬರೋದು ಡಾಲರ್ಸಲ್ಲಿ. ಅದನ್ನು ಇಂಡಿಯನ್ ರುಪಿಗೆಲ್ಲ ಕನ್ವರ್ಟ್ ಮಾಡಿ ನಿಮ್ಮ ಬ್ಯಾಂಕ್ ಅವರೆಲ್ಲ ಟ್ರಾನ್ಸ್ಫರ್ ಮಾಡ್ತಾರೆ. ಅದೇನು ತಲೆ ಕೆಡಿಸ್ಕೊಬಿಡಿ. $1 ಅಟ್ ಪ್ರೆಸೆಂಟ್ ಇವಾಗ ಒಂದು 83-84 ರೂಪಾಯಿ ಈ ಥರ ಓಡ್ತಾ ಇರುತ್ತೆ. ಅದೇ ಥರ $10 ಅಂತಂದರೆ ನೀವು ಲೆಕ್ಕ ಹಾಕೋಬೋದು ಎಷ್ಟಾಗುತ್ತೆ ಅಂತ. ಸೊ ಈ ಥರ ಒಂದು $10 ಆದಮೇಲೆ ನೀವು ಯೂಟ್ಯೂಬಲ್ಲಿ ದುಡ್ಡು ಮಾಡೋಕ್ಕೆ ಸ್ಟಾರ್ಟ್ ಮಾಡಿ $10 ಆದಮೇಲೆ ನೀವು ಐಡೆಂಟಿಟಿ ವೆರಿಫಿಕೇಷನ್ ಅಂತ ಮಾಡಬೇಕಾಗುತ್ತೆ, ಆಯಿತಾ. ಐಡೆಂಟಿಟಿ ವೆರಿಫಿಕೇಷನಲ್ಲಿ ಸೊ ನೀವೇನು ಮಾಡಬೇಕಾಗುತ್ತೆ, ಇಲ್ಲಿ ನಿಮಗೆ ಪ್ಯಾನ್ ಕಾರ್ಡ್ ಬೇಕಾಗುತ್ತೆ. ಪ್ಯಾನ್ ಕಾರ್ಡ್ ಮಸ್ಟ್ ಆ್ಯಂಡ್ ಶುಡ್ ನಿಮ್ಮ ಹತ್ರ ಇರಲೇಬೇಕು. ಪ್ಯಾನ್ ಕಾರ್ಡು ಅಥವಾ ಪಾಸ್ಪೋರ್ಟು, ಈ ಥರ ಕೆಲವೊಂದಷ್ಟು ಆಪ್ಷನ್ಸ್ಗಳಿದೆ, ವೋಟರ್ ID ಇದಿರಬೇಕು. ಇವು ಮೂರಲ್ಲಿ ಯಾವುದಾದ್ರೂ ಒಂದಿದ್ರೂ ಕೂಡ ನಡೆಯುತ್ತೆ, ಏನು ಸಮಸ್ಯೆ ಇಲ್ಲ. ಆಗ ನೀವು ವೆರಿಫೈ ಮಾಡ್ಬೋದು, ಆಯಿತಾ. ನೀವು ಜಸ್ಟ್ ಆ ಒಂದು ಪ್ಯಾನ್ ಕಾರ್ಡ್ ಆಗ್ಬೋದು, ಅದು ಫ್ರಂಟು ಬ್ಯಾಕು ಫೋಟೋನ ತೆಗೆದು ಅಪ್ಲೋಡ್ ಮಾಡಬೇಕಾಗುತ್ತೆ. ಅದು ವೆರಿಫೈ ಆದಮೇಲೆ ನಿಮ್ಗೆ ಐಡೆಂಟಿಟಿ ವೆರಿಫಿಕೇಷನ್ ಏನಾಗುತ್ತೆ, ಅಪ್ರೂವ್ ಆಗುತ್ತೆ, ಆಯಿತಾ. ಐಡೆಂಟಿಟಿ ವೆರಿಫಿಕೇಷನ್ ಇದೆಲ್ಲ ಮಾಡೋದೇಗೆ ಅಂತ ನಾನು ಯೂಟ್ಯೂಬಲ್ಲಿ ವೀಡಿಯೋ ಹಾಕಿದ್ದೀನಿ. ನಾನು ಏನೇನು ಪ್ರೊಸೀಜರ್ ಹೇಳ್ತಾ ಇದ್ದೀನೋ ಇದೆಲ್ಲ ನನ್ನ ಚಾನಲಲ್ಲಿ ವೀಡಿಯೋ ಇದೆ ಆಲ್ರೆಡಿ. ನೀವೇನು ತಲೆ ಕೆಡಿಸ್ಕೋಬೇಡಿ, ಇದು ಹೆಂಗೆ ಮಾಡೋದು ಅದು ಹೆಂಗೆ ಮಾಡೋದು ಐಡೆಂಟಿಟಿ ವೆರಿಫಿಕೇಷನ್ ಎಲ್ಲ ವೀಡಿಯೋ ಇದೆ, ನಾನು ವೀಡಿಯೋ ಹಾಕಿರ್ತೀನಿ ನೋಡಿ, ಆಯಿತಾ. ಈ ಕಡೆಯಲ್ಲೆಲ್ಲ ಹಾಕಿರ್ತೀನಿ, ಆಯಿತಾ. ಇದನ್ನು ನೀವು ಮಾಡಬೇಕಾಗುತ್ತೆ. ಅದಾದಮೇಲೆ ಐಡೆಂಟಿಟಿ ವೆರಿಫಿಕೇಷನ್ ಆದಮೇಲೆ ನಿಮಗೆ ಇನ್ನೊಂದು ಪಿನ್ ವೆರಿಫಿಕೇಷನ್ ಅಂತ ಬರುತ್ತೆ, ಆಯಿತಾ. ನಿಮ್ಮ ಮನೆಗೆ ಒಂದು ಪಿನ್ ಬರುತ್ತೆ.
ಗೂಗಲ್ ಆ್ಯಡ್ಸೆನ್ಸ್ ಅವ್ರ ಕಡೆಯಿಂದ ಒಂದಷ್ಟು ಡಿಜಿಟ್ ಇರುವಂಥ ಒಂದು ಪಿನ್ ಬರುತ್ತೆ. ಆ ಪಿನ್ನನ್ನು ನೀವು ವೆರಿಫೈ ಮಾಡಬೇಕು. ಅದನ್ನು ವೆರಿಫೈ ಮಾಡಿದ್ರೆ ನೀವು ಅಡ್ರೆಸ್ನ ವೆರಿಫೈ ಮಾಡ್ದಂಗೆ ಅದು ಮಾಡೋ ತನಕ ನಿಮಗೆ ಯೂಟ್ಯೂಬಲ್ಲಿ ಪೇಮೆಂಟ್ ಬರೋಲ್ಲ, ಆಯಿತಾ. ಸೊ ಇದೊಂದು ರೂಲ್ಸ್ ಇದೆ. ಸೊ ನೀವು ಇಲ್ಲಿ ಗೂಗಲ್ ಆ್ಯಡ್ಸೆನ್ಸಲ್ಲಿ ಐಡೆಂಟಿ ವೆರಿಫಿಕೇಷನು ಮತ್ತು ಅಡ್ರೆಸ್ ವೆರಿಫಿಕೇಷನ್ ಮಾಡಬೇಕು. ಅದಾದಮೇಲೆ ನಿಮಗೆ ಪೇಮೆಂಟು ಬರುವಂಥದ್ದು. ನೋಡಿ, ಯೂಟ್ಯೂಬಲ್ಲಿ ಪೇಮೆಂಟ್ ಯಾವಾಗ ಬರುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಇವಾಗ ನೋಡಿ, ಯೂಟ್ಯೂಬಲ್ಲಿ ಪೇಮೆಂಟ್ ಯಾವಾಗ ಬರುತ್ತೆ ಅಂತಂದರೆ $100 ಆಗಬೇಕು. ಅಂದರೆ ಬರೋಬ್ಬರಿ ಒಂದು 8,000 ಆದರೆ ಸೊ ನೀವು ಮಾಡುತ್ತು ಅಂತಂದರೆ ನಿಮಗೆ ಯೂಟ್ಯೂಬಲ್ಲಿ ಪೇಮೆಂಟ್ ಬರುತ್ತೆ. ಇನ್ನೊಂದೇನು ಅಂತಂದರೆ ಇಲ್ಲಿ ಟ್ವಿಸ್ಟು, ನೀವು ಈ ತಿಂಗಳಲ್ಲಿ ದುಡ್ದಿದ್ದು ಈಗ ಜನವರಿ ಅಂತ ಅನ್ಕೊಳ್ಳಿ, ಜನವರಿಲಿ $100 ಮಾಡಿರ್ತೀರ, $100 ದುಡ್ಡು ಮಾಡಿರ್ತೀರ. ಆ ಜನವರಿ ದುಡ್ಡು ನಿಮ್ಗೆ ಯಾವಾಗ ಬರುತ್ತೆ ಅಂತಂದರೆ ಫೆಬ್ರವರಿಗೆ ಬರುತ್ತೆ. ಅರ್ಥ ಆಯಿತಾ? ಫೆಬ್ರವರಿಗೆ ಬರುತ್ತೆ. ಅದೇ ನೀವು ಫೆಬ್ರವರಿಲಿ ಮಾಡಿರೋ ದುಡ್ಡು ಮಾರ್ಚಿಗೆ ಬರುತ್ತೆ. ಅಂದರೆ ನಾನು ಈ ತಿಂಗಳು ದುಡ್ದಿರೋದು ಯೂಟ್ಯೂಬಲ್ಲಿ ನೆಕ್ಸ್ಟ್ ತಿಂಗಳು ಬರುತ್ತೆ. ತುಂಬ ಸಿಂಪಲ್. ಜಾಬಲ್ಲೂ ಹಂಗೆ ತಾನೆ. ಸೊ ಸೇಮ್ ಪ್ರೊಸೀಜರ್ ಇಲ್ಲೂ ಕೂಡ ಇದೆ. ಯೂಟ್ಯೂಬಲ್ಲಿ ನೀವು ಈ ತಿಂಗಳು ದುಡ್ದಿದ್ದು ನೆಕ್ಸ್ಟ್ ತಿಂಗ್ಳಿಗೆ ಬರುತ್ತೆ. ಕನ್ಫ್ಯೂಸ್ ಆಗಬೇಡಿ. ಈಗ ತುಂಬ ಜನಕ್ಕೊಂದು ಡೌಟ್ ಇರುತ್ತೆ, ಹಾಗಾದರೆ ನಾವು $100 ಮಾಡಲೇಬೇಕಾ? ಈ ಇನ್ ಕೇಸ್ $100 ನಾವು ಮಾಡೋಕ್ಕಾಗಲಿಲ್ಲ ಏನಾಗುತ್ತೆ ಅವಾಗ? ಈಗ ಎಕ್ಸಾಂಪಲ್ ಇವಾಗ ತಗೊಳ್ಳಿ, ಜನವರಿಲಿ ಒಂದು $50 ಮಾಡಿದ್ರಿ ಅಂತ ಅನ್ಕೊಳ್ಳಿ, $50 ಮಾಡಿದ್ರಿ, ಆಯಿತಾ. ಸೊ ಫೆಬ್ರವರಿಲಿ $50 ಮಾಡಿದ್ರಿ. ನೀವು $50 ಮಾಡಿರ್ತೀರಲ್ಲ, ಅದನ್ನು ಅವರು ಫೆಬ್ರವರಿಗೆ ಕೊಡೋದಿಲ್ಲ, ನಿಮ್ಮ ಬ್ಯಾಂಕಲ್ಲಿ ಅವರು ಟ್ರಾನ್ಸ್ಫರ್ ಮಾಡಲ್ಲ. ಯಾಕೆ ಅಂತಂದರೆ ನಿಮ್ಗೆ $100 ಆಗಿರಲ್ಲ. ಆವಾಗ ಅವ್ರು ಏನು ಮಾಡ್ತಾರೆ, ನೀವು ಯಾವಾಗ ಕಂಪ್ಲೀಟ್ ಮಾಡ್ತೀರೋ, ಈಗ ಎಕ್ಸಾಂಪಲ್ ನಾನು ಇವಾಗ ಹೇಳಿದೆ, ಇಲ್ಲಿ $50 ಜನವರಿಲಿ ಮಾಡಿದ್ರಿ, ಫೆಬ್ರವರಿಲಿ ಇನ್ನೂ $50, ಮಿಕ್ಕಿದ ಬ್ಯಾಲೆನ್ಸ್ $50 ಅಲ್ಲಿ ಮಾಡಿದ್ರಿ. ಆವಾಗ ಏನಾಗುತ್ತೆ, ನಿಮಗೆ ಜನವರಿ ಫೆಬ್ರವರಿದು ಎರಡೂ ಕೂಡ ಸೇರಿಸಿ ಎಷ್ಟಾಯಿತು? $100 ಆಯಿತು. ಅದನ್ನು ಯಾವಾಗ ಪೇ ಮಾಡ್ತಾರೆ ಅಂತಂದರೆ ಮಾರ್ಚಿಗೆ ಪೇ ಮಾಡ್ತಾರೆ. ಅರ್ಥ ಆಯಿತಾ? ಒಟ್ಟಿನಲ್ಲಿ ನೀವು $100 ಯಾವಾಗ ಯೂಟ್ಯೂಬಲ್ಲಿ ಕಂಪ್ಲೀಟ್ ಮಾಡ್ತೀರೋ ಅಲ್ಲಿ ತನಕ ಯೂಟ್ಯೂಬ್ ಪೇಮೆಂಟ್ ಕೊಡೋದಿಲ್ಲ. $100 ಕಂಪ್ಲೀಟ್ ಆದಮೇಲೆ ನಿಮಗೆ ಪೇಮೆಂಟ್ ಆಗುವಂಥದ್ದು. ಈಗ ಕೆಲವರು ಒಂದು ವಾರಕ್ಕೆ $100 ಮಾಡ್ಕೋತಾರೆ, ಅವ್ರಿಗೆ ಮಂತ್ ಎಂಡಲ್ಲಿ ಸ್ಯಾಲ್ರಿ ಇರುತ್ತೆ. ಓಕೆ, ಸೊ ಯೂಟ್ಯೂಬಲ್ಲಿ ಸ್ಯಾಲ್ರಿ ಡೇಟು ಕೂಡ ಇದೆ. ನೀವೇನು ಪ್ರೊಸೀಜರ್ ಇದು ನೋಡ್ತಾ ಇದ್ದೀರಾ, ಇದು ತುಂಬ ಸೂಪರಾಗಿದೆ. ಈ ನೀವು ಹೆಂಗೆ ಜಾಬ್ ಮಾಡ್ತೀರಾ ಆ ಒಂದು ಲೆವೆಲ್ಗೆ ಇದೆ ಯೂಟ್ಯೂಬ್ದು, ನಿಮ್ಗೆ ಗೊತ್ತಿಲ್ಲ ಅಷ್ಟೇ. ಓಕೆ, ಸೊ ನಾನು ಯೂಟ್ಯೂಬ್ ಚಾನಲ್ ಶುರು ಮಾಡಿದಾಗ ಇದೆಲ್ಲ ಸುಳ್ಳು ಅದು ಇದು ಅಂತ ಅಂದ್ಕೊಂಡಿದ್ದೆ, ಬಟ್ ಇಲ್ಲ, ಕಂಪ್ಲೀಟ್ಲಿ ನಿಜ ಇದು. ಯೂಟ್ಯೂಬ್ ಪೇಮೆಂಟು ನಿಮಗೆ ಮಿಸ್ಸೇ ಇಲ್ಲ. ಪ್ರತಿ ತಿಂಗಳು ಕೊನೆಯಲ್ಲಿ ನಿಮಗೆ ಅವರು ಪೇಮೆಂಟ್ ಮಾಡ್ತಾರೆ. ನನಗೆ ಪ್ರತಿ ತಿಂಗಳು ದುಡ್ಡು ಬರುತ್ತೆ ಯೂಟ್ಯೂಬಿಂದ, ಹಾಗಾಗಿ ನಾನು ಇಷ್ಟು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನಾನು ನಿಮಗೆ. ಸೊ ಆ ಪ್ರೊಸೀಜರ್ ನಾನು 4-5 ವರ್ಷ ಆಯ್ತು ಯೂಟ್ಯೂಬ್ ಬಂದು. ಓಕೆ, ಸೊ 3 lakh+ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಯೂಟ್ಯೂಬಲ್ಲಿ. ಸೊ ಫೇಸ್ಬುಕ್ಕಲ್ಲಿ ನೋಡ್ತಾರೆ ಅವ್ರಿಗೆ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ನನಗೊಂದು ಎಕ್ಸ್ಪೀರಿಯೆನ್ಸ್ ಇದೆ, ಹಾಗಾಗಿ ನಮ್ಗೆ ಇಷ್ಟು ನೀಟಾಗಿ ಕ್ಲಾರಿಟಿಯಾಗಿ ಕೊಡ್ತಾ ಇದ್ದೀನಿ. ಓಕೆ, ತುಂಬ ಜನ ಸುಳ್ಳು ಅಂತಂತಾರೆ ಈ ಥರ ಎಲ್ಲ ಬರೋದು ಇಲ್ಲ. ನೋಡಿ, ಯೂಟ್ಯೂಬಲ್ಲಿ ದುಡ್ಡು ಬರೋದಕ್ಕೆ ಡೇಟ್ ಇದೆ, ನೀವು ನಂಬಲ್ಲ. ನೋಡಿ, ಪ್ರತಿ ತಿಂಗಳು 21ನೇ ತಾರೀಕಿಗೆ ಯೂಟ್ಯೂಬ್ ಪೇಮೆಂಟ್ ಟ್ರಾನ್ಸ್ಫರ್ ಮಾಡ್ತಾರೆ, ಮಿಸ್ಸೇ ಇಲ್ಲ. ಅದು ಎಷ್ಟು ಜನಕ್ಕಾದರೂ ಯೂಟ್ಯೂಬರ್ಸ್ ಪೇಮೆಂಟ್ ಇರಲಿ, 21ನೇ ತಾರೀಕು ಸ್ಯಾಲ್ರಿ ಡೇಟ್. ಇದು ಸ್ಯಾಲ್ರಿ ಡೇಟು ಯಾವುದ್ರದ್ದು ಹೇಳಿ? ಯೂಟ್ಯೂಬ್ ಸ್ಯಾಲ್ರಿ ಡೇಟು 21ನೇ ತಾರೀಕು. ನೀವೇನು ದುಡ್ದಿರ್ತೀರ ಆ ದುಡ್ಡನ್ನು ಔಟ್ ಆಫ್ ಕಂಟ್ರಿಯಿಂದ ಡಾಲರ್ಸಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಅವರು ಟ್ರಾನ್ಸ್ಫರ್ ಮಾಡ್ತಾರೆ. 21ನೇ ತಾರೀಕು ಮಿಸ್ಸೇ ಮಾಡಲ್ಲ ಅವರು. ಬಟ್ ಯೂಟ್ಯೂಬ್ ಪೇಮೆಂಟ್ ನಿಮಗೆ ಬಂದು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಅದು ಬಂದು ಬೀಳೋದಕ್ಕೆ ಟೈಮ್ ತೊಗೊಳುತ್ತೆ. ಯಾಕೆ ಟೈಮ್ ತೊಗೊಳುತ್ತೆ ಅಂತ ಹೇಳ್ಬೋದು ನೀವು. 21ಕ್ಕೆ ಅವ್ರು ಕಳಿಸ್ಬಿಟ್ಟಿರ್ತಾರೆ ನಿಮ್ಮ ಬ್ಯಾಂಕಿಗೆ, ಆಲ್ರೆಡಿ ರಿಸೀವ್ ಆಗಿಬಿಟ್ಟಿರುತ್ತೆ. 21ಕ್ಕೆ ನೀವು ಬ್ಯಾಂಕಲ್ಲಿ ಹೋಗಿ ಕೇಳಿದ್ರೆ ಸೊ ಅವ್ರು ಯಾವುದು ಬಂದಿಲ್ಲ ಅಂತಂತಾರೆ, ಬಟ್ ಅವರು ಕಳಿಸಿರ್ತಾರೆ. ಇಲ್ಲಿ ಏನು ಟ್ವಿಸ್ಟ್ ಏನಪ್ಪ ಅಂತಂದರೆ 21ನೇ ತಾರೀಕಿಂದ 26ನೇ ತಾರೀಕು ತನಕ ನೀವು ಯೂಟ್ಯೂಬ್ ಪೇಮೆಂಟ್ನ ನೀವು ತಗೊಳ್ಳೋದಕ್ಕೆ ಕಾಯಬೇಕಾಗುತ್ತೆ. ಯಾಕೆ ಅಂತಂದರೆ ನಿಮ್ಮ ಬ್ಯಾಂಕಲ್ಲಿ ಆ ಡಾಲರ್ಸಲ್ಲಿ ಬಂದಿರುತ್ತಲ್ಲ ದುಡ್ಡು, ಅದನ್ನು ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡೋದಕ್ಕೆ ಅವರು ಟೈಮ್ ತಗೋತಾರೆ. ಅರ್ಥ ಆಯಿತಾ? ಹಾಗಾಗಿ ನಿಮಗೆ ಒಂದು 21st 26 ತನಕ ನೀವು ಕಾಯಬೇಕಾಗುತ್ತೆ. ಇದರೊಳಗಡೆ ಯಾವಾಗ ಬೇಕಾದ್ರೂ ಕೂಡ ನಿಮ್ಮ ಪೇಮೆಂಟ್ ಬರುತ್ತೆ. ನನಗೆ ಪ್ರತಿ ತಿಂಗಳು ಕರೆಕ್ಟಾಗಿ ಒಂದು 25-26ಕ್ಕೆಲ್ಲ ಬಂದ್ಬಿಡುತ್ತೆ ಕರೆಕ್ಟಾಗಿ. ಒಂದೊಂದು ಸಲ ಅಷ್ಟೇ ಏನಾದರೂ ಡಿಲೇ ಆದರೆ ಒಂದು 27 ಇದೆಲ್ಲ ಟೈಮ್ ಆಗುತ್ತೆ. ಅದು ನಿಮ್ಮ ಬ್ಯಾಂಕ್ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ಸೊ ನಿಮ್ದು ಏನಾದ್ರು ಪ್ರೈವೇಟ್ ಬ್ಯಾಂಕ್ ಆಗಿತ್ತು ಅಂತಂದರೆ ಬೇಗ ಕ್ರೆಡಿಟ್ ಮಾಡ್ತಾರೆ. ಸೊ ಈ ಥರ ಎಲ್ಲ ಮಾಡ್ತಾರೆ. ಸೊ ನಮ್ಮದು ಗೌರ್ಮೆಂಟು ಪ್ರೈವೇಟು ಎರಡೂ ಕೂಡ ಇದೆ. ಸೊ ಹಾಗಾಗಿ ಹೆಂಗೋ ನಡೀತಾ ಇದೆ, ಆಯಿತಾ. ಪೇಮೆಂಟ್ ಕರೆಕ್ಟಾಗಿ ಟೈಮ್ ಬರುತ್ತೆ. ಇನ್ ಕೇಸ್ ಡಿಲೇ ಆಯಿತು ಅಂತಂದರೂ ಕೂಡ ಬರುತ್ತೆ. ಆಮೇಲೆ ಕೆಲವೊಂದು ಸಲ ಮುಂದೂಡುತ್ತೆ, ಆಯಿತಾ. ಅಂದರೆ ಲೈಕ್ ನೆಕ್ಸ್ಟ್ ದಿನಕ್ಕೆ ಜಂಪ್ ಆಗಿಬಿಡುತ್ತೆ. ಈಗ ಎಕ್ಸಾಂಪಲ್ ಇವಾಗ ಸಂಡೇ ಬಂದುಬಿಡ್ತು ಅಂದ್ಕೊಳ್ಳಿ,
ಆಯಿತಾ. ಆವಾಗ ಬ್ಯಾಂಕ್ ಹಾಲಿಡೇ ಇರುತ್ತೆ, ಆವಾಗ ನಿಮಗೆ ಪೇಮೆಂಟ್ ಆಗೋದಿಲ್ಲ, ನೆಕ್ಸ್ಟ್ ಡೇಗೆ ಮೂವ್ ಆಗುತ್ತೆ. ಸೊ ತುಂಬ ಜನಕ್ಕೆ ಈ ಥರ ಸ್ಕಿಪ್ ಆಗ್ತಾ ಇರುತ್ತೆ, 26 ಆದರೂ ಆಗಲ್ಲ, 27 ಆದರೂ ಆಗಲ್ಲ. ಅಂಥ ಟೈಮಲ್ಲಿ ಭಯಪಡಬೇಡಿ, 30 ಖಂಡಿತವಾಗ್ಲೂ ಬಂದೇ ಬರುತ್ತೆ. ಬಟ್ ಹಾಲಿಡೇ ಇರಬಾರ್ದು, ಕರೆಕ್ಟಾಗಿ ನೋಡ್ಕೊಳ್ಳಿ. ಹಾಲಿಡೇ ಇತ್ತು ಅಂತಂದರೆ ಸೊ ನಿಮಗೆ ಪೇಮೆಂಟು ಲೇಟಾಗಿ ಆಗುತ್ತೆ, ಆಯಿತಾ. ಈ ಥರದ್ದು ಇದೆ ಪ್ರೊಸೀಜರು, ಆಯಿತಾ. ಸೊ ನಿಮಗೆ ಪ್ರತಿ ತಿಂಗಳು 21ನೇ ತಾರೀಕಿಂದ 26ನೇ ತಾರೀಕು ತನಕ ಇದು ಸ್ಯಾಲರಿ ಡೇಟು ಅಲ್ಲಿ ಯೂಟ್ಯೂಬ್ದು. ಓಕೆ, ಇದಿಷ್ಟು ಪ್ರೋಸೆಸ್. ಯೂಟ್ಯೂಬಲ್ಲಿ ನೀವು ಚಾನಲ್ ಕ್ರಿಯೇಟ್ ಮಾಡಿ ದುಡ್ಡು ಮಾಡೋದಕ್ಕೆ ಎಲ್ಲ ಪ್ರೋಸೆಸ್ ನಾನು ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಲ್ಲಿ ಕೆಲವು ಹೇಳಿದ್ನಲ್ಲ, ಈಗ ಇಲ್ಲಿ ಬ್ಯಾಂಕ್ ಅಕೌಂಟ್, ನಿಮಗೆ ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡೋದು ಹೇಳೋದು ಮರೆತೆ ನೋಡಿ. ಬ್ಯಾಂಕ್ ಅಕೌಂಟ್ನ ನೀವು ಲಿಂಕ್ ಮಾಡಬೇಕು ಅಂತಂದರೆ ನೀವು ಯಾರ ಹೆಸರಲ್ಲಿ ನೀವು ಗೂಗಲ್ ಆ್ಯಡ್ಸೆನ್ಸ್ ಕ್ರಿಯೇಟ್ ಮಾಡಿರ್ತೀರ ಅವರ ಬ್ಯಾಂಕ್ ಅಕೌಂಟ್ ನೀವು ಲಿಂಕ್ ಮಾಡಬೇಕಾಗುತ್ತೆ. ಅವರ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗೋದು. ಆಮೇಲೆ ಸ್ವಿಫ್ಟ್ ಕೋಡ್ ಅಂತ ಸಿಗುತ್ತೆ, ಸ್ವಿಫ್ಟ್ ಕೋಡು ಅದು ನಿಮ್ಮ ಬ್ಯಾಂಕಲ್ಲಿ ಹೋಗಿ ನೀವು ಕೇಳಬೇಕಾಗುತ್ತೆ. ಅದನ್ನು ಹಾಕಿದ್ರೆ ಮಾತ್ರ ಔಟ್ ಆಫ್ ಕಂಟ್ರಿ ಪೇಮೆಂಟ್ ನಿಮಗೆ ಆಗುವಂಥದ್ದು, ಇಲ್ಲ ಅಂತಂದರೆ ಆಗೋದಿಲ್ಲ, ಆಯಿತಾ. ಸೊ ಈ ಗೂಗಲ್ ಆ್ಯಡ್ಸೆನ್ಸಲ್ಲಿ ಏನಿದೆ, ಈ ಗೂಗಲ್ ಆ್ಯಡ್ಸೆನ್ಸ್ನ ಒಬ್ಬರು ಒಂದೇ ಸಲ ಯೂಸ್ ಮಾಡೋಕ್ಕೆ ಸಾಧ್ಯ. ಅಂದರೆ ಒಂದು ವ್ಯಕ್ತಿ ಒಂದೇ ಸಲ ಒಂದು ಅಕೌಂಟ್ನ ಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯ. ಈಗ ನನ್ನ ಹತ್ರ ಗೂಗಲ್ ಆ್ಯಡ್ಸೆನ್ಸ್ ಇದೆ ಅಂತಂದರೆ, ನನ್ನ ಹೆಸರಲ್ಲಿ ಕ್ರಿಯೇಟ್ ಮಾಡಿದ್ದೀನಿ ಅಂತಂದರೆ ವೆರಿಫೈ ಮಾಡಿರ್ತೀನಿ, ಪ್ಯಾನ್ ಕಾರ್ಡು ಅವೆಲ್ಲ ಹಾಕಿ. ನಾನು ಇನ್ನೊಂದು ಗೂಗಲ್ ಆ್ಯಡ್ಸೆನ್ಸ್ ಕ್ರಿಯೇಟ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ಆಲ್ರೆಡಿ ಒಂದು ಗೂಗಲ್ ಆ್ಯಡ್ಸೆನ್ಸ್ ಇದೆ, ಆಯಿತಾ. ಸೊ ಇದಿಷ್ಟು ಪ್ರೊಸೀಜರ್ ಗೈಸ್. ಸೊ ಯೂಟ್ಯೂಬಲ್ಲಿ ಪೇಮೆಂಟ್ ಆಗೋದಕ್ಕೆ ನೀವು ಏನು ಸರ್ಕಸ್ ಮಾಡೋ ಅವಶ್ಯಕತೆ ಇಲ್ಲ. ಯೂಟ್ಯೂಬಲ್ಲಿ ನೀಟಾಗಿ ಅವರೇ ನೀಟಾಗಿ ಪೇಮೆಂಟ್ ಎಲ್ಲ ಮಾಡ್ತಾರೆ. ಓಕೆ, ಸೊ ನೀವು ಇಲ್ಲಿ ಮಾಡಬೇಕಾಗಿರೋದೇನು, ಸೊ ಚಾನಲ್ ಕ್ರಿಯೇಟ್ ಮಾಡಬೇಕು, ಅದಕ್ಕೆಲ್ಲ ನೀವು ಮಾನಿಟೈಸೇಷನ್ ಮಾಡಬೇಕು, ಅದೆಲ್ಲ ಸೆಟಪ್ ಇರುತ್ತೆ. ಅಪ್ಲೈ ಮಾಡೋದು, ಅದು ಆನ್ ಮಾಡೋದು, ಬ್ಯಾಂಕಲ್ಲಿ ಲಿಂಕ್ ಮಾಡೋದು, ಅದಕ್ಕೆಲ್ಲ ಒಂದು ಪ್ರೋಸೆಸ್ ಇದೆ. ನಾನು ನಿಮ್ಗೆ ಜಸ್ಟ್ ಥಿಯರಿ ಟೈಪ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಇವಾಗ. ಬಟ್ ನಿಮಗೆ ಪ್ರಾಕ್ಟಿಕಲ್ಲಾಗಿ ಅಪ್ಲೈ ಮಾಡೋದು, ಬ್ಯಾಂಕ್ ಅಕೌಂಟ್ ಹೆಂಗೆ ನೀವು ಅಲ್ಲಿ ಅಕೌಂಟ್ ನಂಬರ್ ಹಾಕೋದು, ಇದೆಲ್ಲ IFSC ಕೋಡ್ ಹಾಕೋದು, ಇದೆಲ್ಲ ನಾನು ಯೂಟ್ಯೂಬಲ್ಲಿ ವೀಡಿಯೋ ಹಾಕಿದ್ದೀನಿ. ಅದೆಲ್ಲ ವೀಡಿಯೋ ಇವಾಗ ಸ್ಕ್ರೀನ್ ಮೇಲೆ ಬರುತ್ತೆ, ನೀವು ಕ್ಲಿಕ್ ಮಾಡಿ ನೋಡ್ಬೋದು. ನನ್ನ ಚಾನಲಲ್ಲಿ ಎಲ್ಲವೂ ಕೂಡ ಇದೆ. ಓಕೆ, ಸೊ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಗೈಸ್. ಸೊ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡೋದಕ್ಕೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲ, ಅಲ್ಲಿ ತನಕ ಲವ್ ಯು.